9 ತಿಂಗಳು ಹೊತ್ತು ಹೆತ್ತು ಬೆಳೆಸಿದ ಮಕ್ಕಳು ಮುಪ್ಪಾದಾಗ ತಂದೆ ತಾಯಿಗೆ ಆಸರೆಯಾಗುತ್ತಾರೆ ಎಂಬ ಆಸರೆಯಿಂದ ಕೂಲಿ ನಾಲಿ ಮಾಡಿ ಬೆಳೆಸಿದ್ರು. ಆದರೆ ತಂದೆ ಸತ್ತ ಮೇಲೆ ತಾಯಿಯನ್ನ ನೋಡಿಕೊಳ್ಳಬೇಕಾದ ಮಕ್ಕಳೇ ತಂದೆಗೆ ಬರುವ ₹1000 ಪಿಂಚಣಿಗಾಗಿ ಒಡ ಹುಟ್ಟಿದ ಅಣ್ಣನನ್ನೇ ಕೊಲೆ ಮಾಡಿರುವ ಘಟನೆಯೊಂದು ನಡೆದಿದೆ. ಇಷ್ಟಕ್ಕೂ ಆ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡೋಣ ಬನ್ನಿ. ಹೀಗೆ ತಾಯಿಯ ಪಿಂಚಣಿ ಹಣಕ್ಕಾಗಿ ಸ್ವಂತ ಅಣ್ಣನ ಮನೆಯ ಬಾಗಿಲನ್ನು ಹೊಡೆದಿರುವ ಅಣ್ಣ ತಮ್ಮಂದಿರು ಮಕ್ಕಳಿಂದಲೇ ತನ್ನ ಹಿರಿಯ ಮಗನನ್ನ ದೊಣ್ಣೆಗಳಿಂದ ಭೀಕರವಾಗಿ ಕೊಲೆ ಮಾಡಿರುವ ದೃಶ್ಯಗಳು ಕಂಡು ಕಣ್ಣೀರಿಡುತ್ತಿರುವ ತಾಯಿ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಮೇಳಿಯ ಗ್ರಾಮದಲ್ಲಿ. ಸ್ವಂತ ತಮ್ಮಂದಿರ ಕೈಯಲ್ಲಿ ಭೀಕರವಾಗಿ ಕೊಲೆಯಾಗಿರುವವನ ಹೆಸರು ನರಸಿಂಹಮೂರ್ತಿ. ಮಾಡಿದ್ದೆಲ್ಲ ಮಾಡಿ ಅಮಾಯಕರಂತೆ ನಿಂತುಕೊಂಡಿರುವವರ ಹೆಸರು ರಾಮಾಂಜಿ ಹಾಗೂ ಗಂಗಾಧರಪ್ಪ. ಇವರಿಬ್ಬರು ಹೊಡ ಹುಟ್ಟಿದ ಅಣ್ಣ ತಮ್ಮಂದಿರೇ. ಇನ್ನು ಗಂಗಮ್ಮ ಹಾಗೂ ಹನುಮಂತರಾಯಪ್ಪ ದಂಪತಿಗಳಿಗೆ ಇದೇ 3 ಗಂಡು ಮಕ್ಕಳು ಇದ್ರು. ಇನ್ನು ಬೆಸ್ಕಾಂನಲ್ಲಿ ಲೈನ್ ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದ ಹನುಮಂತರಾಯಪ್ಪ ಹಲವು ವರ್ಷಗಳ ಹಿಂದೆ ಮೃತಪಟ್ಟ ನಂತರ ತಂದೆಯ ಪಿಂಚಣಿ ಹಣ ತಾಯಿಗೆ ಬರುತ್ತಿತ್ತು. ಇದೇ ಹಣ ವಿಚಾರಕ್ಕೆ 3 ಮಕ್ಕಳ ನಡುವೆ ತಗಾದೆ ಶುರುವಾಗಿದೆ. ನಾನೇ ತಾಯಿಯನ್ನ ನೋಡಿಕೊಳ್ಳುತ್ತಿದ್ದು, ನನಗೆ ಹಣ ಸೇರಬೇಕು ಎಂದು ಹಠಕ್ಕೆ ಬಿದ್ದಿದ್ದ ನರಸಿಂಹಮೂರ್ತಿ ಹಾಗೂ ರಾಮಾಂಜಿ ಗಂಗಾಧರಪ್ಪ ನಡುವೆ ಮಾತಿಗೆ ಮಾತು ಬೆಳೆದು ರಾಜಿ ಪಂಚಾಯಿತಿಗಳು ನಡೆದಿದೆ. ಆದರೆ ಅಣ್ಣ ನರಸಿಂಹಮೂರ್ತಿ ನಮಗೆ ತಾಯಿಯ ಪಿಂಚಣಿ ಹಣ ನೀಡುವುದಿಲ್ಲ. ಕೋಪಗೊಂಡ ರಾಮಾಂಜಿ ಹಾಗೂ ಗಂಗಾಧರಪ್ಪ ನರಸಿಂಹಮೂರ್ತಿ ಮನೆ ಬಳಿ ಹೋಗಿ ಮನೆಯ ಬಾಗಿಲು ಹೊಡೆದು ಮನೆಯ ಒಳಗೆ ನುಗ್ಗಿ ನರಸಿಂಹಮೂರ್ತಿಯನ್ನ ದೊಣ್ಣೆಗಳಿಂದ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ఇట్లా మరుదులు రామప్ప గంగాధరప్ప అని నా మొగన్ పేరు మూర్తి, నేను మహేశ్వరమ్మ. వాళ్ళు తాగి బాగా కొట్టిండారు. వాడు తాగొచ్చి దుడ్లు నాకు లేదు అని వాళ్ళు కొట్లాడుకొని పీకులాడుకొని, నువ్వు పెద్దవానికి ఇచ్చిండావు నాకే లేదు అని చెప్పి ఆ అప్ప మా అత్త వాళ్ళ అమ్మతో అక్కడ పక్కకు, వాళ్ళ అమ్మ లేదు దుడ్లు అని వాళ్ళ అమ్మకి కొట్టి వాళ్ళ అమ్మకి అక్కడ పక్కకు తోసి గెడేసుకొని వచ్చి లోపల లాకేసి ఇడిచి లోపలికి వేసుకొని కెట్లు తీసుకొని కొట్టిండే సంగ కెట్లు. ఎంత ఒకడు 20,000 ఇవ్వాలి నాకు, మొబైల్కి అంటే ఒకరు గాడికి కావాలంటే ఒకరు, నా యజమానప్పేమో ₹1000 ఇప్పించుకోయిందంట. అంతే సార్, నేను చూడలేదు ఏమి. కొట్టిండేది రామప్ప గంగాధరప్ప కొట్టిండేది. ಇನ್ನು ತಂದೆ ಸತ್ತ ಮೇಲೆ ತಾಯಿಗೆ ಬರುತ್ತಿದ್ದ 1,000 ಪಿಂಚಣಿ ಹಣದಲ್ಲಿ ತನ್ನ ಹಿರಿಯ ಮಗ ನರಸಿಂಹಮೂರ್ತಿಗೆ ₹1,000 ಕೊಟ್ಟಿದ್ದು. ಇದರಿಂದ ಕುಪಿತಗೊಂಡ ಇಬ್ಬರು ಮಕ್ಕಳು ನಮಗೂ ಹಣ ಕೊಡುವಂತೆ ಬೇಡಿಕೆ ಇಟ್ಟಿದ್ರು. ಇದೇ ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೆದಿದೆ. ಒಡ ಹುಟ್ಟಿದ ಅಣ್ಣನನ್ನು ಬರ್ಬರವಾಗಿ ಕೊಲೆ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ರೂರಲ್ ಲಿಮಿಟ್ಸ್ ಅಲ್ಲಿ ಒಂದು ಮೆಳ್ಯ ಊರಿದೆ, ಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಟೈಮಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ನಮಗೆ ನಮ್ಮ ಮಾಹಿತಿ ಪ್ರಕಾರ ವಿಕ್ಟಿಮ್ ಯಾರ್ದು ಡೆತ್ ಆಗಿದೆ ಅವರ ಹೆಸರು ನರಸಿಂಹಮೂರ್ತಿ, ಸನ್ ಆಫ್ ಹನುಮಂತರಾಯಪ್ಪ. ಅರೌಂಡ್ 40 years ಏಜ್ ಇದೆ ಅವರದು. ಕೂಲಿಯಾಗಿ ಕೆಲಸ ಮಾಡ್ತಾರೆ. ಅವ್ರದ್ದು ಅಕ್ಯೂಸ್ಡ್ ಯಾರು ಇದ್ದಾರೆ ಈ ಕೇಸಲ್ಲಿ, ಅವ್ರದ್ದು ಸ್ವಂತ ಓನ್ ಬ್ರದರ್ಸ್ ಇಬ್ಬರು ಜನ, ರಾಮಾಂಜಿ ಅರೌಂಡ್ 39 years ಮತ್ತು ಗಂಗಾಧರಪ್ಪ ಅರೌಂಡ್ 36 years. ಈ ಇಬ್ಬರು ಜನ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ 3 ಜನದ್ದು ವಾಸ, ಎಲ್ಲರದ್ದು ಜೊತೆಗೆ ವಾಸ ಇದೆ ಒಂದೇ ಮನೆಯಲ್ಲಿ, ಮೆಳ್ಯ ವಿಲೇಜಲ್ಲಿ. ಆ ಟೈಮ್ಗೆ ಈ 3 ಜನದ್ದು ಮದುವೆ ಕೂಡ ಆಗಿದೆ. ಬಟ್ ಸಿನ್ಸ್ ಇವರು ರೆಗ್ಯುಲರ್ ಆಗಿ ಕುಡಿತಾ ಇದ್ದಾರೆ, ಆಲ್ಕೋಹಾಲ್ದು ಜಾಸ್ತಿ ಸಮಸ್ಯೆ ಇದೆ ಇವರದು. ಈ ಕಾರಣ ಬಗ್ಗೆ ಇವರದು ಫ್ಯಾಮಿಲಿ ವಗೇರಾ ಎಲ್ಲ ಬಿಟ್ಟು ಹೋಗಿದ್ದಾರೆ. ಹೆಂಡತಿ ಮತ್ತು ಮಕ್ಕಳು ವಗೇರಾದು ಜೊತೆಗೆ ವಾಸ ಇಲ್ಲ. ಸೊ ಈ 3 ಜನ ಬ್ರದರ್ಸ್ ಓನ್ಲಿ ಅಲ್ಲಿ ಆ ಮನೆಯಲ್ಲಿ ಇದ್ದಾರೆ ಮತ್ತು ರೆಗ್ಯುಲರ್ ಆಗಿ ಕುಡಿತಾ ಇದ್ದಾರೆ ಪ್ರತಿದಿನ. ಅಕ್ಕಪಕ್ಕದವರು ಕೂಡ ಹೇಳ್ತಾ ಇದ್ದಾರೆ ಕಿ ರೆಗ್ಯುಲರ್ ಆಗಿ ಕುಡಿದು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಕೂಡ ಇವರು 3 ಜನ ಕುಡಿದು ಆಮೇಲೆ ಇವ್ರದ್ದು ಗಲಾಟೆ ಸ್ಟಾರ್ಟ್ ಆಯಿತು. ಸೊ
ದೊಡ್ಡದವರು ಯಾರು ಇದ್ದಾರೆ ನಮ್ಮ ವಿಕ್ಟಿಮ್ ನರಸಿಂಹಮೂರ್ತಿ ಅವರಿಗೆ ಇಬ್ಬರು ಜನ ರಾಮಾಂಜಿ ಮತ್ತು ಗಂಗಾಧರಪ್ಪ ಆ, ತಮ್ಮ ಅವರದು ಇಬ್ಬರು ಜನ ಹೊಡೆದಿದ್ದಾರೆ. ಮತ್ತು ಒಂದು ವುಡನ್ ಎಸ್ಟಿಕಿಂದ ಅವರಿಗೆ ಹೊಡೆದಿದ್ದಾರೆ. ಅವರಿಗೆ ತಲೆ ಮೇಲೆ ಮತ್ತು ಬಾಡಿ ಪಾರ್ಟ್ಸ್ ಇದು ಥೈ ಮೇಲೆ ಬೇರೆ ಬೇರೆ ಜಾಗ ಇಂಜರಿ ಆಯಿತು. ಆಮೇಲೆ ಕನ್ಫ್ಯೂಷನ್ ಇಂಜರಿ ಆಗಿದೆ. ಆಮೇಲೆ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟಲಲ್ಲಿ ಅವ್ರದ್ದು ಡೆತ್ ಡಿಕ್ಲೇರ್ ಮಾಡಿದ್ದಾರೆ, ಸರ್ವೈವ್ ಮಾಡಲ್ಲ ಅವರು. ಸೊ ಈ ಕೇಸಲ್ಲಿ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿ ಇಬ್ಬರು ಜನ ಆರೋಪಿ ರಾಮಾಂಜಿ ಮತ್ತು ಗಂಗಾಧರಪ್ಪಗೆ ಅರೆಸ್ಟ್ ಮಾಡಿದ್ದೀವಿ. ಒಟ್ಟಾರೆ ಹುಟ್ಟುತ್ತಾ ಅಣ್ಣ ತಮ್ಮಂದ್ರು, ಬೆಳೆಯುತ್ತಾ ದಾಯಾದಿಗಳು ಎಂಬಂತೆ ಕೇವಲ ತಾಯಿಯ ಸಾವಿರ ಹಣ ಪಿಂಚಣಿ ಹಣಕ್ಕೆ ಒಡ ಹುಟ್ಟಿದ ಅಣ್ಣನನ್ನೇ ಕೊಲೆ ಮಾಡಿರುವುದು ವಿಪರ್ಯಾಸವಾಗಿದೆ.